ಬಿಜೆಪಿ ಚುನಾವಣಾ ಸಭೆಯಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಇದಕ್ಕೆ ಕಾರಣವಾಗಿದ್ದು ಭಗವಂತ ಖೂಬಾ ಅವರ ವಿಚಾರದಲ್ಲಿ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಪ್ರಭು ಚೌಹಾಣ್ ಇಡೀ ಟೀಮ್ ಅಲ್ಲಿ ವಾಗ್ದಾಳಿಯನ್ನ ನಡೆಸಿತು. ಬಿಜೆಪಿ ಚುನಾವಣಾ ಸಭೆಯಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಬಿಜೆಪಿ ಸಭೆಯಲ್ಲಿ ಬೀದರ್ ಕ್ಷೇತ್ರದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಚರ್ಚೆ ಆಗೋ ಹೊತ್ತಿನಲ್ಲಿ ಗಲಾಟೆ ಆಗಿದೆ. ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ ಎಂಎಲ್ಎ ಪ್ರಭು ಚೌಹಾಣ್ ಅವರು ಆಕ್ಷೇಪಿಸಿದ್ದಾರೆ. ಭಗವಂತ ಖೂಬಾ ವಿರುದ್ಧ ಸ್ಥಳೀಯ ಶಾಸಕರುಗಳು ಆರೋಪವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಈ ವೇಳೆ ಸಿಟ್ಟಿನಿಂದ ಖೂಬಾ ಅವರು ಆ ಸಭೆಯಿಂದಲೇ ಹೊರಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಕರಡಿ ಸಂಗಣ್ಣ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಡಬಾರದು ಅಂತ ಸ್ಥಳೀಯರು ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಪರ ವಿರೋಧದ ಡಿಮಾಂಡ್ ಕೂಡ ಅಲ್ಲಿದೆ. ಬಳ್ಳಾರಿಯಲ್ಲಿ ರಾಮುಲು ಸ್ಪರ್ಧೆಗೆ ಒಲವನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಇಡೀ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ನಡೆಸಿದಂತಹ ಸಭೆಯಲ್ಲಿ ಕೆಲವೊಂದಷ್ಟು ಹೈಲೈಟ್ ಗಲಾಟೆಯ ಕಾರಣದಿಂದಾಗಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂತಹ ಚರ್ಚೆಯಲ್ಲಿ ಇಂಥವರಿಗೆ ಕೊಡಬಾರ್ದು ಅಂತ ಹೇಳಲಿಕ್ಕೆ ಅವರ ಬಳಿ ಏನಾದರೂ ರೀಸನ್ಸ್ಗಳಿದೆಯಾ ಅಥವಾ ಸುಮ್ಮನೆ ಗಲಾಟೆ ಮಾಡಿದ್ರಾ? ದಿವ್ಯಾ, ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ಲೋಕಸಭೆವಾರು ಒಂದಷ್ಟು ಅಭಿಪ್ರಾಯಗಳ ಸಂಗ್ರಹ ಕಾರ್ಯ ನಡೀತಾ ಇದೆ. ಅಂದರೆ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಬೇಕು. ಹಾಲಿಗಳ ಪರಿಸ್ಥಿತಿ ಯಾವ ರೀತಿ ಇದೆ, ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ, ಆಕಾಂಕ್ಷಿಗಳು ಯಾರಿದ್ದಾರೆ, ಆಡಳಿತ ವಿರೋಧಿ ಅಲೆ ಇದೆಯಾ, ಇವೇ ಮುಂತಾದ ವಿಚಾರಗಳನ್ನು ಕಲೆಕ್ಟ್ ಮಾಡಿ ಹೈಕಮಾಂಡ್ ಕೊಡೋ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳ ಸಭೆ ಸಂದರ್ಭದಲ್ಲಿ ಬೀದರ್ ಲೋಕಸಭೆ ಕ್ಷೇತ್ರ ವಿಚಾರವಾಗಿ ಸ್ವಲ್ಪ ಜಟಾಪಟಿ ಆಯಿತು. ಈಗಾಗಲೇ ಬೀದರ್ ಸಂಸದ ಕೇಂದ್ರ ಸಚಿವರಾಗಿರುವಂತಹ ಭಗವಂತ ಖೂಬಾ ವಿರುದ್ಧ ಬೀದರ್ನ ಬಿಜೆಪಿ ಶಾಸಕರು ಸಿಡಿದಿದ್ದಾರೆ. ಪ್ರಭು ಚೌಹಾಣ್ ಮತ್ತೆ ಭಗವಂತ ಖೂಬಾ ನಡುವೆ ನೀನು ತಾನು ಅನ್ನುವಂತಹ ಜಟಾಪಟಿ ಕೂಡ, ಜಗಳ ಕೂಡ, ಸಂಘರ್ಷ ಕೂಡ ಆಗಿರುವಂಥದ್ದು. ಆ ವಿಚಾರವಾಗಿ ಇವತ್ತು ಕೂಡ ಅವರ ಭಿನ್ನ ಮತ ಇವತ್ತಿನ ಸಭೆಯಲ್ಲಿ ಸ್ಫೋಟ ಆಯಿತು. ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಲೇಬಾರದು ಅನ್ನುವಂತಹ ಅಭಿಪ್ರಾಯವನ್ನ ಬೀದರ್ನ ಬಹುತೇಕ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಮುಖಂಡರು ವ್ಯಕ್ತಪಡಿಸಿದ್ರು. ಸಮಾಧಾನ ಮಾಡೋದಕ್ಕೆ ವಿಜೇಂದ್ರ ಅವರು ಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ. ಆ ಸಂದರ್ಭದಲ್ಲಿ ಭಗವಂತ ಖೂಬಾ ಅವರು ಸಿಟ್ಟಾಗಿ ಸಭೆಯಿಂದ ಹೊರಗಡೆ ಹೋಗಬೇಕಾಯಿತು. ಇನ್ನು ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಲೋಕಸಭೆ ಕ್ಷೇತ್ರಗಳ ಸಭೆಯಲ್ಲೂ ಕೂಡ ಚರ್ಚೆ ಆಯಿತು. ಅವರವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಬಹುತೇಕ ಹಾಲಿ ಅಭ್ಯರ್ಥಿಗಳನ್ನೇ ಮುಂದುವರಿಸಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿದೆ. ಕೊನೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲವನ್ನು ಕೂಡ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ವಿಜೇಂದ್ರ ಬಂದಿದ್ದಾರೆ. ಈ 5 ಲೋಕಸಭೆ ಕ್ಷೇತ್ರಗಳ ಪೈಕಿ ಬೀದರ್ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿನೇ ಸಭೆನಲ್ಲಾಯಿತು. ಇನ್ನು ಕರಡಿ ಸಂಗಣ್ಣ ಅವ್ರಿಗೂ ಕೂಡ ಕೊಪ್ಪಳದಲ್ಲಿ ಮತ್ತೆ ಕೊಡಬಾರ್ದು ಅನ್ನುವಂಥ ಒಂದು ಚರ್ಚೆ ಕೂಡ ಆಯಿತು. ಆದರೆ ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾತ್ರ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ನಿರ್ಣಯವನ್ನು ಈ ಸಭೆಯಲ್ಲಿ ಮಾಡೋದಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ಗೆ ವರದಿ ಒಪ್ಪಿಸಿ ಅಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಈ ಸಭೆ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಸದಸ್ಯರು ವಿರೋಧವನ್ನು ಕೆಲವು ಸದಸ್ಯರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಮಟ್ಟಕ್ಕೆ ಜಟಾಪಟಿಗೂ ಕೂಡ ಈ ಒಂದು ಸಭೆಯಲ್ಲಿ ಕಾರಣ ಆಯಿತು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.